ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಿಗ್ಮೆಂಟೇಷನ್ಗೋಸ್ಕರ ನಾನೊಂದು ಮನೆಮದ್ದನ್ನು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ಇದು ಕೈ ಕಾಲುಗಳಿಗೂ ಕೂಡ ಈ ಒಂದು ರೆಮಿಡಿಯನ್ನು ನಾವು ಮಾಡ್ಕೊಳ್ಬಹುದು. 5 ರೂಪಾಯಿ ಖರ್ಚಿಲ್ದಿರ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ತಕ್ಷಣಕ್ಕೆ ರಿಲೀಫ್ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ನೀವೆಲ್ಲೋ ಆಚೆ ಹೋಗ್ತಾ ಇದ್ದೀರಿ, ಈ ಒಂದು ಪಿಗ್ಮೆಂಟೇಷನ್ ಇಟ್ಕೊಂಡು ಎಷ್ಟೇ ನಾವು ಅಲಂಕಾರ ಮಾಡಿದ್ರು, ಎಷ್ಟೇ ಕಾಸ್ಟ್ಲಿ ಸೀರೆ ಉಟ್ಟಿದ್ರು ಕೂಡ ಮುಖ ಅಂದವಾಗಿ ಕಾಣೋದಿಲ್ಲ. ಹಾಗಾಗಿ ಸರಳವಾಗಿ ಸುಲಭಕ್ಕೆ ಇದನ್ನು ಯಾವ ರೀತಿಯಾಗಿ ಹಚ್ಕೊಳ್ಬಹುದು, ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಇದು ಪಿಂಪಲ್ ಮಾರ್ಕ್ಸ್ ಇದ್ರೂ ಕೂಡ ನಿಮಗೆ ರಿಲೀಫ್ ಸಿಗುತ್ತೆ. ಮುಖದಲ್ಲಿ ಪಿಗ್ಮೆಂಟೇಷನ್ನು, ಬಂಗು ಮತ್ತು ಈ ಒಂದು ಕಜ್ಜಿ, ಒಂಥರ ತುರಿಕೆ, ಆ ಥರದಕ್ಕೆಲ್ಲ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ನೋಡಿ, ಇವಾಗ ನನ್ನ ಕೈ ಎಷ್ಟು ಕಪ್ಪಗಾಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸೆಂಟ್ರಲ್ ಒಂದು ಅಲ್ಲಿ ಬ್ಯಾಂಗಲ್ ಬಂದಿದೆ, ಆ ಥರ ಹಿಂದೆ ಭಾಗ ಮುಂದೆ ಭಾಗ ನೀವು ನೋಡಬಹುದು. ತುಂಬ ಅಂದರೆ ತುಂಬ ಕೈಗಳು ಕಪ್ಪಗಾಗ್ಬಿಟ್ಟಿದ್ದಾವೆ. ಹಾಗಾಗಿ ಇದನ್ನು ತುಂಬ ಅಂದರೆ ತುಂಬ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ತಯಾರು ಮಾಡ್ಕೊಂಡಿರುವಂಥದ್ದು. ಇದು ಯಾವುದೇ ರೀತಿ ಯಾವ ಸ್ಕಿನ್ ಟೈಪ್ ಆದರೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇದನ್ನು ರಾತ್ರಿ ವೇಳೆ ಬೇಕಾದರೂ ನೀವು ಹಚ್ಕೊಳ್ಬಹುದು. ಇಲ್ಲ ಅಂತಂದರೆ ಬೆಳಗ್ಗೆ ನೀವೆಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತಾಯಿದ್ದೀರಾ, ಆಚೆ ಹೋಗ್ತಾಯಿದ್ದೀರಾ ಅನ್ನೋವಂಥ ಒಂದು ಸಂದರ್ಭದಲ್ಲಿ ನೀವು ಇದನ್ನು ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ನಾಳೆ ಬೆಳಗ್ಗೆ ಫಂಕ್ಷನ್ಗೆ ಹೋಗ್ತಾ ಇದ್ದೀರಿ ಅಂತಂದರೆ ಸಂಜೆ ಇದನ್ನು ಕೇವಲ ಮನೆಯಲ್ಲಿರುವಂಥ ಐಟಮ್ಗಳಿಂದನೇ ತುಂಬ ಸುಂದರವಾಗಿ ಕಾಣಿಸ್ಕೊಳ್ಬಹುದು. ಇದಕ್ಕೆ ಏನೇನೆಲ್ಲ ಒಂದು ಸಾಮಗ್ರಿಗಳನ್ನು ಹಾಕಿದ್ದೀನಿ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು, ಎಲ್ಲ ಸ್ಕಿನ್ ಟೈಪ್ಗವ್ರಿಗೂ ಇದು ಆಗುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಹಚ್ಕೊಳ್ಬಹುದು. ಕೈಗೆ, ಕಾಲಿಗೆ, ಮುಖಕ್ಕೆ, ಕುತ್ತಿಗೆ ಭಾಗ ಮತ್ತು ಕಂಕುಳ ಕೆಳಗಡೆಗೆ ತುಂಬ ಕಪ್ಪಗಾಗಿರುತ್ತಲ್ವ, ಅಲ್ಲೂ ಕೂಡ ಇದನ್ನು ಹಚ್ಕೊಳ್ಬಹುದು. ಆ ಒಂದು ರೀತಿ ಹಚ್ಕೊಳ್ಳೋದ್ರಿಂದ ನಿಮಗೆ ಕ್ರಮೇಣವಾಗಿ ಒಂದೇ ಸತಿಗೆ ನಿಮಗೆ 90% ಕ್ಲಿಯರ್ನೆಸ್ ಅನ್ನೋವಂಥದ್ದು ಸಿಗುತ್ತೆ. ಸ್ವಲ್ಪ ಇದ್ದರೂ ಕೂಡ ಹಚ್ಕೊಳ್ತಾ ಆದರೆ ಇದನ್ನು ಹಚ್ಕೊಂಡು ನಾವು ಒಂದು 10 ನಿಮಿಷಗಳ ಕಾಲ ಬಿಡಬೇಕು. ಇದು ಡ್ರೈ ಆಯಿತು ಅಂದರೆ ಇನ್ನೂ ನಿಮಗೆ ಚೆನ್ನಾಗಿ ಒಂದು ರೀತಿ ಸ್ಕಿನ್ನಲ್ಲಿ ಒಬ್ಬೊಬ್ಬರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರಬಹುದು, ಮತ್ತು ಒಂದು ಪಿಗ್ಮೆಂಟೇಷನ್ ಬರುವಂಥದ್ದು. ಇವಾಗಲೇ ನಮಗೆ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಶುರುವಾಗಿತ್ತು ಅಂತಂದರೆ ಅದು ಬೇಗನೆ ವಾಸಿಯಾಗುತ್ತೆ. 15 ವರ್ಷ 20 ವರ್ಷಗಳ ಕಾಲ 10 ವರ್ಷಗಳ ಕಾಲ ಪಿಗ್ಮೆಂಟೇಷನ್ ಬಂದಿತ್ತು ಅಂದರೆ ಅದು ತುಂಬ ಆಳವಾಗಿ ಹೋಗಿರೋವಂಥದ್ದು. ಅವ್ರಿಗೆ ಬ್ಲಡ್ಡಲ್ಲಾಗಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಏನೇನೋ ಒಂದು ಹೆಲ್ತ್ ಇಶ್ಯೂಡ್ ಅನ್ನೋವಂಥದ್ದು ಇರುತ್ತೆ. ಕೆಲವೊಬ್ಬರಿಗೆ ಕ್ರೀಮ್ಗಳು ಸೆಟ್ ಆಗಿರೋದಿಲ್ಲ, ಕೆಲವೊಬ್ಬರಿಗೆ ಈ ಒಂದು ಸೂರ್ಯನ ಕಿರಣಗಳು ಮುಖದ ಮೇಲೆ ಬಿದ್ದಾಗ ಅಲ್ಲಿ ಅದು ಸನ್ ಬರ್ನ್ ಅನ್ನೋವಂಥದ್ದು ಆಗಿರುತ್ತೆ. ಅದರಿಂದ ಅದು ಪಿಗ್ಮೆಂಟೇಷನ್ಗೆ ಟರ್ನ್ ಆಗಿರೋವಂಥದ್ದು. ಹಾಗಾಗಿ ತುಂಬ ಅಂದರೆ ತುಂಬ ನೋಡಿ, ನಾನು ನಿಮಗೆ ವ್ಯತ್ಯಾಸ ತೋರಿಸ್ತಾ ಇದ್ದೀನಿ. ಮುಂದೆ ನೋಡಿ, ಆ ಬಳೆ ಮುಂದೆಗಡೆಗೆ ನಾನು ಮಾತ್ರನೇ ಹಾಕಿರೋವಂಥದ್ದು. ಅಲ್ಲಿ ಬಳೆಯಿಂದ ಸ್ವಲ್ಪ ಆಚೆ ಕಡೆಗೆ ಆಗಿದೆ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಿಂದೆ ಭಾಗ ಎಷ್ಟು ನಂದು ಕೈ ಕಪ್ಪಗಿದೆ. ಈ ರೀತಿಯಾಗಿ ನಿಮಗೆ ಬೇಗನೆ ರಿಸಲ್ಟು ಬರೋವಂಥದ್ದು. ಹಿಂದೆ ಭಾಗ ತುಂಬ ಅಂದರೆ ತುಂಬ ಕೈ ಕಪ್ಪಗಿದೆ. ಅದು ಬ್ಯಾಂಗಲ್ಸಿಂದ ಹಿಂದೆ ಭಾಗ. ಇದಕ್ಕೆ ಏನೇನು ಬೇಕು ಅಂದರೆ ಬೆಲ್ಲ ಬೇಕಾಗುತ್ತೆ. ಈ ಥರ ಒಂದು ಗಡ್ಡೆ ಬೆಲ್ಲ ಅಥವಾ ಉಂಡೆ ಬೆಲ್ಲವನ್ನು ತೆಗೆದುಕೊಳ್ಬೇಡಿ, ಕೆಮಿಕಲ್ ಫ್ರೀ ಇರಬೇಕು. ನಾನಿಲ್ಲಿ ಬಳಸ್ತಾ ಇರುವಂಥದ್ದು ನಾಟಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ನಾಟಿ ಬೆಲ್ಲವನ್ನು 2 ಸ್ಪೂನು ಅಥವಾ ನಿಮಗೆ ಎಷ್ಟು ಮುಖಕ್ಕೆ ಯೂಸ್ ಮಾಡ್ತೀರಾ, ಕೈಗೆ ಯೂಸ್ ಮಾಡ್ತೀರಾ, ಕೈ ಕಾಲಿಗೆ ಯೂಸ್ ಮಾಡ್ತೀರಾ ನೋಡ್ಕೊಳ್ಳಿ ಕ್ವಾಂಟಿಟಿ. ನಾನಿಲ್ಲಿ 2 ಕೈಗಳಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಈ ಒಂದು ಬೆಲ್ಲದ ಪೌಡರ್, ನಾಟಿ ಬೆಲ್ಲದ ಪೌಡರನ್ನು ತೆಗೆದುಕೊಂಡಿದ್ದೀನಿ. ನನಗಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿನ, ಅದು ಲೇಬಲ್ ಯಾವುದೂ ಇರಲಿಲ್ಲ, ಹಾಗಾಗಿ ಹಾಗೆ ನಾನು ಹಾಕ್ಕೊಂಡಿದ್ದು ತೋರಿಸಿದ್ದೀನಿ. ಅಕ್ಕಿ ಹಿಟ್ಟು ಆದಷ್ಟು ಮನೆಯಲ್ಲಿ ತಯಾರಿ ಮಾಡಿರುವಂಥ ಅಕ್ಕಿ ಹಿಟ್ಟನ್ನು ಬಳಸ್ಕೊಳ್ಳಿ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಮಿಶ್ರಣ ಮಾಡೋದಕ್ಕೆ ನಿಮಗೆ ಲಿಂಬೆಹಣ್ಣು ರಸ ಕೂಡ ಆಗುತ್ತೆ, ಟೊಮೆಟೊ ರಸ ಕೂಡ ಆಗುತ್ತೆ, ಮೊಸರು ಕೂಡ ಆಗುತ್ತೆ. ನಾನಿಲ್ಲಿ ಮೊಸರನ್ನು ಬಳಸ್ಕೊಂಡಿದ್ದೀನಿ. ನನ್ನ ಸ್ಕಿನ್ಗೆ ಮೊಸರು ಅನ್ನೋವಂಥದ್ದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ನಾಟಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾಟಿ ಬೆಲ್ಲವನ್ನು 1.5 ಟೇಬಲ್ ಸ್ಪೂನಷ್ಟು ನಾನು ನಾಟಿ ಬೆಲ್ಲವನ್ನು ತೆಗೆದುಕೊಳ್ತೀನಿ. ಇಲ್ಲಿ ನನಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದು ಮನೆಯಲ್ಲೇ ಮಾಡಿರುವಂಥದ್ದು. ನೋಡಿ, ಕಸ್ತೂರಿ ಅರಿಶಿನ ಬಂದು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಅರಿಶಿನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಇದಕ್ಕೆ ಇದು ಚೆನ್ನಾಗಿ ನಮಗೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಆಗಬಾರ್ದು, ನೀಟಾಗಿ ನಮಗೆ ಅಬ್ಸರ್ವ್ ಆಗಬೇಕು. ಹಾಗಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಬಳಸ್ತಾ ಇದ್ದೀನಿ.
ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಈ ಬೆಲ್ಲದ ಪುಡಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ನೀವು ಚೆನ್ನಾಗಿ ಇದನ್ನು ಮಿಶ್ರಣವನ್ನು ಮಾಡ್ಕೊಳ್ಬೇಕು. ನೋಡಿ, ಆದಷ್ಟು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರಕ್ಕೆ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ನೀವು ಕಡಲೆ ಹಿಟ್ಟನ್ನು ಸಹ ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಹೆಸರು ಕಾಳು ಹಿಟ್ಟನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಅದು ಕೂಡ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿದ್ದು ಕಲರ್ ಅನ್ನೋವಂಥದ್ದು ಟರ್ನ್ ಆಗುತ್ತೆ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಹೊಂದಿಸ್ಕೊಂಡು ಇದನ್ನು ರೆಡಿ ಆಗೋದಕ್ಕೆ ಬಿಡಬೇಕು. ಒಂದು 5 ನಿಮಿಷಗಳ ಕಾಲ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಬಿಟ್ಟು ನೀಟಾಗಿ ನೀವು ಮುಖಕ್ಕೆ ಹಾಕ್ಕೊಳ್ತಿರೋ, ಕೈಗೆ ಹಾಕೋತಿರೋ ಸ್ವಚ್ಛವಂತವಾಗಿ ಮುಖ ಕೈ ಕಾಲುಗಳನ್ನು ತೊಳ್ಕೊಳ್ಬೇಕು. ಯಾವ್ಯಾವ ಜಾಗಕ್ಕೆ ಅಪ್ಲೈಯನ್ನು ಮಾಡ್ತಿರೋ ಆಮೇಲೆ ಅದನ್ನು ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಕ್ಲೀನಾಗಿ ಅಪ್ಲೈ ಮಾಡಿ ಸ್ವಲ್ಪ ಮಸಾಜನ್ನು ಮಾಡಬೇಕು. ಮುಖಕ್ಕಾದರೆ ಫಸ್ಟು ಕ್ಲಾತ್ ವೈಸ್ ನಾವು ಅಪ್ಲೈಯನ್ನು ಮಾಡಿ ಮಸಾಜನ್ನು ಮಾಡ್ಕೊಳ್ಬೇಕು. ಯಾಕಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋಂಥದ್ದು ಚೆನ್ನಾಗಿ ಆಗುತ್ತೆ. ಹಾಗಾಗಿ ನೀಟಾಗಿ ಇದನ್ನು ಮಸಾಜನ್ನು ಮಾಡ್ಕೊಳ್ಬೇಕು. ಮಸಾಜ್ ಮಾಡಿದ ನಂತರದಲ್ಲಿ ಒಂದು 5 ನಿಮಿಷಗಳ ಕಾಲ ನೀವು ಬೇಕಿದ್ರೆ ಇದನ್ನು ಡ್ರೈ ಆಗೋದಕ್ಕೆ ಬಿಡಬಹುದು. ಇಲ್ಲ ನಮಗೆ ಟೈಮ್ ಇಲ್ಲ, ನಾವು ಅರ್ಜೆಂಟಾಗೆಲ್ಲೋ ಆಚೆ ಹೋಗ್ತಾ ಇದ್ದೀರಂದರೆ ಇಮಿಡಿಯೇಟಾಗಿ ತೊಳ್ಕೊಳ್ಬಹುದು. ರಿಸಲ್ಟು 100